ಆಯಿತು ಇದುವರೆಗಿನ IPL 2024ರ ದೊಡ್ಡ ಘೋಷಣೆ. ಲಕ್ನೋ ತಂಡದ ಮಾಲೀಕ ಮಾಡಿದ ಅವಮಾನದ ನಂತರ ಬೇಸತ್ತು ಹೋಗಿದ್ದ KL ರಾಹುಲ್ ಅವರಿಗೆ RCBಯ ಹೊಸ ನಾಯಕನಾಗಲು ನೀಡಿದರು ಓಪನ್ ಆಫರ್. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ KL ರಾಹುಲ್ ಅವರು RCB ತಂಡದ ಕಡೆಯಿಂದ ಆಡಲಿ ಎಂದು ಬಯಸಿದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಲಕ್ನೋ ತಂಡವನ್ನು ಬಿಟ್ಟರೆ KL ರಾಹುಲ್ ಅವರು ಬೇರೆ ಯಾವ IPL ತಂಡಕ್ಕಾಗಿ ಆಡಬೇಕೆಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಲಕ್ನೋ ಹಾಗೂ ಹೈದರಾಬಾದ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಗೆದ್ದ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ತಂಡ 20 ಓವರ್ಗಳಲ್ಲಿ ತನ್ನ 4 ವಿಕೆಟ್ ಅನ್ನು ಕಳೆದುಕೊಂಡು 165 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಲಕ್ನೋ ನೀಡಿದ ಗುರಿಯನ್ನು ಬೆನ್ನಟ್ಟಲು ಬಂದ ಹೈದರಾಬಾದ್ ತಂಡ ಬಿರುಗಾಳಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ 1 ವಿಕೆಟ್ ಅನ್ನು ಕೂಡ ಕಳೆದುಕೊಳ್ಳದೆ ಕೇವಲ 9 ಓವರ್ ನಲ್ಲಿ ಲಕ್ನೋ ನೀಡಿದ ಗುರಿಯನ್ನು ಬೆನ್ನಟ್ಟುವ ಮೂಲಕ ಲಕ್ನೋ ತಂಡವನ್ನು 10 ವಿಕೆಟ್ಗಳ ಒಂದು ದೊಡ್ಡ ಅಂತರದಿಂದ ಹೀನಾಯವಾಗಿ ಸೋಲಿಸಿತು. ಈ ರೀತಿಯಾದ ನಾಚಿಕೆಗೇಡಿನ ಸೋಲಿನ ನಂತರ KL ರಾಹುಲ್ ಅವರ ಮೇಲೆ ಕೋಪಗೊಂಡ ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಅವರು ನಡು ಮೈದಾನದಲ್ಲೇ KL ರಾಹುಲ್ ಅವರು ಒಬ್ಬ ನಾಯಕ ಎಂದು ಕೂಡ ಬೆಲೆ ನೀಡದೆ ಎಲ್ಲರ ಮುಂದೆ ಅವರನ್ನು ಬಹಳ ಕೆಟ್ಟದಾಗಿ ಅವಮಾನ ಮಾಡಿ ಜಗಳವಾಡಲು ಆರಂಭಿಸಿದರು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ಕೋಪಗೊಂಡ ಅಭಿಮಾನಿಗಳು KL ರಾಹುಲ್ ಅವರಿಗೆ ಸಪೋರ್ಟ್ ಮಾಡುವ ಮೂಲಕ ವೆಲ್ಕಮ್ ಟು RCB ಎಂಬ ಹ್ಯಾಶ್ಟ್ಯಾಗ್ ಅನ್ನು ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನಿರಂತರವಾಗಿ ಟ್ರೆಂಡ್ ಮಾಡುವ ಮೂಲಕ ಲಕ್ನೋ ತಂಡವನ್ನು ಬಿಟ್ಟು RCBಗೆ ಬನ್ನಿ ಎಂದು KL ರಾಹುಲ್ ಅವರಿಗೆ ವಿನಂತಿ ಮಾಡುತ್ತಿದ್ದಾರೆ. ಇದೇ ಮಧ್ಯೆ ಇಂಟರ್ವ್ಯೂ ನಲ್ಲಿ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ವೇಳೆ KL ರಾಹುಲ್ ಅವರು ಲಕ್ನೋ ತಂಡವನ್ನು ಬಿಟ್ಟು ಬೇರೆ ತಂಡಕ್ಕಾಗಿ ಆಡಲು ಬಯಸಿದರೆ ನಮ್ಮ RCB ರಾಹುಲ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲು ಮನಸ್ಸಿನಿಂದ ಸಿದ್ಧವಾಗಿದೆ ಹಾಗೂ ಅವರಿಗಾಗಿ ನಮ್ಮ RCB ತಂಡದ ಬಾಗಿಲು ಎಂದಿಗೂ ತೆರೆದಿರುತ್ತದೆ. ಏಕೆಂದರೆ KL ರಾಹುಲ್ ಅವರು ಒಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್ ಅಷ್ಟೇ ಅಲ್ಲದೆ ಒಬ್ಬ ಉತ್ತಮವಾದ ನಾಯಕ ಕೂಡ. ಆದ್ದರಿಂದ ಒಂದು ವೇಳೆ KL ರಾಹುಲ್ ಅವರು ನಮ್ಮ RCB ತಂಡಕ್ಕೆ ಬರಲು ಬಯಸಿದರೆ ನಾವು ಅವರಿಗೆ ನಮ್ಮ ತಂಡದಲ್ಲಿ ಆಡಲು ಅವಕಾಶ ಕೊಡುವುದರ ಜೊತೆಗೆ ತಂಡದ ನಾಯಕನಾಗಲು ಕೂಡ ಆಫರ್ ನೀಡುತ್ತೇವೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ KL ರಾಹುಲ್ ಅವರು RCB ತಂಡಕ್ಕೆ ಬರಬೇಕೋ ಬೇಡವೋ ಕಮೆಂಟ್ ಮಾಡುವ ಮೂಲಕ ತಿಳಿಸಿ.